ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಜೇರಟಗಿ ಸೋಮಜಾಳ ಕಾಟನ್ ಮಿಲ್ನಲ್ಲಿ CCI ಹತ್ತಿ ಕೇಂದ್ರದ CCI ಒಂದು ಅಪ್ಲಿಕೇಶನ್ ಹಾಕಿದರು. ಅದು ರಿಜೆಕ್ಟ್ ಆಗಿದೆ. ಅದನ್ನು ಮರು ಟೆಂಡರ್ ಮಾಡಿಕೊಂಡು ಅದು ಅಲ್ಲಿ ರೈತರಿಗೆ ಮರು ಟೆಂಡರ್ ಮಾಡಿಕೊಂಡಾಗ ಅಲ್ಲಿ ರೈತರಿಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ಸುಮಾರು 40ರಿಂದ 50 ಹಳ್ಳಿಗಳು ಆ ಜೇರಟಗಿ ಸೋಮಜಾಳ ಕಾಟನ್ ಮಿಲ್ಲಿನ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳು ಬರ್ತಾವೆ. ಅದು ನೀವು ಮರು ಟೆಂಡರ್ ಮಾಡಿದಾಗ ಅಲ್ಲಿ ರೈತರಿಗೆ ಅನುಕೂಲ ಆಗ್ತದೆ. ಈಗಾಗಲೇ ಜೇವರ್ಗಿಯಲ್ಲಿ 2ರಿಂದ 3 ಕಡೆ ಕೊಟ್ಟಿದ್ದಾರೆ. ಅಲ್ಲಿ ಬೇರೆ ಕಡೆ ಆಲೂರು ಮತ್ತು ಜೇವರ್ಗಿ ಹೋದ್ರೆ ರೈತರಿಗೆ ಸುಮಾರು 70ರಿಂದ 80 ಕಿಲೋಮೀಟ್ರ್ ಆಗ್ತದೆ. ಅದರಿಂದ ರೈತರ ಬಾಡಿಗೆ ತೊಂದರೆ ಆಗತ್ತದ, ರೈತರಿಗೆ ಅನಾನುಕೂಲ ಆಗತ್ತದ. ಅದಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು CCI ಮರು ಜೇರಟಗಿ ಸೋಮಜಾಳ ಕಾಟನ್ ಮಿಲ್ಲಿಗೆ ಮರು ಟೆಂಡರ್ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕನ್ನಡ ಪರ ಮತ್ತು ದಲಿತ ಪರ, ಭೀಮ್ ಆರ್ಮಿ ಮತ್ತು ರೈತ ಪರ ಎಲ್ಲ ಸಂಘಟನೆದವರು ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ವೇಳೆ ಅದು ಮರು ಟೆಂಡರ್ ಮಾಡದೇ ಹೋದರೆ ಜೇರಟಗಿ ರೋಡಿನಲ್ಲಿ ರಸ್ತಾ ರೋಕು ಮಾಡಿ ರಸ್ತಾ ಬಂದ್ ಮಾಡಬೇಕಾಗ್ತದೆ ಮತ್ತು ತಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂಡ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ತಾವು ರೈತರು ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಅನುಕೂಲ ಮಾಡಿ ಕೊಡಬಾರ್ದು ಅಂಥೇಳಿ ಕೂಡಲೇ ಅದನ್ನು ಪರಿಗಣನೆ ಮಾಡಿಕೊಂಡು ಮರು ಟೆಂಡರ್ ಕರಿಬೇಕಂತೇಳಿ ತಮ್ಮಲ್ಲಿ ಎಲ್ಲ ಸಂಘಟನೆದವರು ಕಳಕಳಿಯಿಂದ ಮನವಿ ಮಾಡಿಕೊಡ್ತಾ ಇದ್ದೇವೆ. ಅದು ಈಗಾಗಲೇ ಹಾಕಿದ್ದಾರೆ, ಟೆಂಡರ್ ಹಾಕಿದ್ದಾರೆ. ಒಂದು ಇದ್ರದ್ದು ಟೆಕ್ನಿಕಲ್ ಪ್ರಾಬ್ಲಮ್ದಿಂದ ಅದು ಸ್ವಲ್ಪ ರಿಜೆಕ್ಟ್ ಆಗಿದೆ. ಅದಕ್ಕೋಸ್ಕರ ತಾವು ಮರು ಟೆಂಡರ್ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತದೆ ಅಂತ ತಮ್ಮಲ್ಲಿ ಕೇಳ್ಕೊತಾರೆ. ತಹಸೀಲ್ದಾರ್ದವ್ರು ಹೇಳಿದ್ದಾರೆ. ಅದು ಈಗಾಗಲೇ ಮೊದಲು ಒಂದು ಸಾರಿ ಜೇವರ್ಗಿದಲ್ಲಿ ಆಗಿತ್ತು. ಇದೇ ಥರ ಜೇವರ್ಗಿದಲ್ಲಿ ಆದಾಗ ಅವರು ಮರು ಟೆಂಡರ್ ಮಾಡಿಕೆ ತುಂಬ್ಕೊಂತಾರೆ. ಅದೇ ಥರ ನಮ್ಮಲ್ಲಿ ಜೇರಟಿಗೂ ಮರು ಟೆಂಡರ್ ಮಾಡಿಕೆ ಜೇವರ್ಗಿದಾಗ ಮೊದಲು ಹೆಂಗೆ ಮಾಡಿರಿ ಆ ಥರ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾರೆ. ದೇವೇಂದ್ರ ಮಯೂರ್ ಅಂತ ಸರ್ ನಮ್ಮ ಹೆಸರು.